ಹಾಗೆ ಈ ವರ್ಷದ ಆಗಸ್ಟ್ ತಿಂಗಳ ನಂತರ ನಾವು ಇವತ್ತಿನ ಕುಂಡಲಿಯನ್ನ ನೋಡ್ತಾ ಬಂದ್ರೆ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ತೊಂದರೆ ಇರುತ್ತೆ ಅಂತ ಕಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮಿತ್ರ ಪಕ್ಷಗಳಿಂದ ಅನೇಕ ರೀತಿಯಾದ ತೊಂದರೆಗಳು ನಡೆಯುವಂತ ಸಾಧ್ಯತೆಗಳು ನಮಗೆ ಈ ವರ್ಷದ ಕುಂಡಲಿಯ ಪ್ರಕಾರ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಈ ವರ್ಷದಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರುವಂತದ್ದು ನಮ್ಮ ಕೇಂದ್ರ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಇರ್ಬೋದು, ಹಾಗೆ ಮೋದಿಜಿ ಅವರು ಇರ್ಬೋದು. ದೇಶವೇ ಕಂಡಂತ ಅತ್ಯುನ್ನತ ನಾಯಕ ಮೋದಿಜಿ ಅವರು ಸಹ ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಈ ವರ್ಷ ಸೆಪ್ಟೆಂಬರ್ ನಂತರ ತಗೊಳ್ಳುವಂಥದ್ದು ಖಂಡಿತ ಅವರಿಗೆ ಒಂದ್ ಸ್ವಲ್ಪ ಕೆಡುಕುಗಳನ್ನ ಉಂಟು ಮಾಡುವಂತ ಒಂದು ಪ್ರಸಂಗಗಳು ಕಂಡು ಬರ್ತಾ ಇದೆ. ಆದ್ರಿಂದ ಅವರು ಯಾವುದೇ ಒಂದು ನಿರ್ಧಾರ ಈ ವರ್ಷ ಆಗಸ್ಟ್ ಸೆಪ್ಟೆಂಬರ್ ನಂತರ ತಗೊಳ್ಳೋದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಅವರು ಪ್ರಧಾನಮಂತ್ರಿ ಅವರು ಸಂಚಾರ ವಿಚಾರದಲ್ಲಿ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಹಾಗೆ ನಾವು ಇನ್ನು ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ನೋಡೋದಾದ್ರೆ ಈ ವರ್ಷ ಆಗಸ್ಟ್ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ಕಂಡು ಬರುವಂತದ್ದು ಎಲ್ಲಾ ಯೋಗಗಳು ಕಂಡು ಬರ್ತಾ ಇದೆ. ಹಾಗೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸ್ತ್ರೀಯರ ಒಂದು ಅಧ್ಯಕ್ಷತೆಯನ್ನ ವಹಿಸ್ಕೊಂಡ್ರೆ, ಸ್ತ್ರೀಯರು ಅಧ್ಯಕ್ಷನ ವಹಿಸ್ಕೊಂಡ್ರೆ ಖಂಡಿತವಾಗಿ ಮುಂದಿನ 5 ವರ್ಷಗಳಲ್ಲಿ ಕಾಂಗ್ರೆಸ್ಗೆ ದೇಶದಲ್ಲಿ ಉತ್ತಮ ಒಂದು ಭವಿಷ್ಯ ಈ ವರ್ಷದ ಒಂದು ಕುಂಡಲಿ ಪ್ರಕಾರ ನಮಗೆ ಕಂಡು ಬರ್ತಾ ಇದೆ. ಹಾಗೆ ಈ ವರ್ಷ ಅಗ್ನಿಗ ಅವಘಡಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೆ. ಇವಾಗ ಸಿಲಿಂಡರ್ ಸ್ಫೋಟ ಇರ್ಬೋದು, ಅಲ್ಲಲ್ಲಿ ಬೆಂಕಿ ಅವಘಡಗಳು ಇರ್ಬೋದು, ಸಾಕಷ್ಟು ಕಂಡು ಬರ್ತಾ ಇದೆ ಈ ವರ್ಷ. ಅದರಿಂದ ಜನ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ವರ್ಷದ ಆದಿ ಮತ್ತೆ ಅಂತ್ಯದಲ್ಲಿ ಹೆಚ್ಚು ಭೂಕಂಪಗಳಾಗುವಂತ ಒಂದು ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದೆ. ಹಾಗೆ ಪಿ ಅನ್ನೋ ಅಕ್ಷರದಿಂದ, ಹಾಗೆ ಎಸ್ ಅನ್ನೋ ಅಕ್ಷರದಿಂದ, ಐ ಅನ್ನೋ ಅಕ್ಷರದಿಂದ, ಎಚ್ ಅನ್ನೋ ಅಕ್ಷರದಿಂದ ಬರುವಂತಹ ವ್ಯಕ್ತಿಗಳಿರ್ಬೋದು, ಅಥವಾ ದೇಶ ಇರ್ಬೋದು, ಅಥವಾ ಇನ್ಯಾವುದೋ ಕ್ಷೇತ್ರ ವರ್ಗದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಇರ್ಬೋದು, ಇವೆಲ್ಲ ಅಕ್ಷರಗಳಿಂದ ಪ್ರಾರಂಭ ಆಗುವಂತಹ ಷೇರು ಮಾರುಕಟ್ಟೆಗಳಿರ್ಬೋದು, ಹಾಗೆ ವ್ಯಕ್ತಿಗತವಾಗಿರ್ಬೋದು, ಹಾಗೆ ದೇಶಗತವಾಗಿರ್ಬೋದು, ಈ ಒಂದು ಅಕ್ಷರದಲ್ಲಿ ಪ್ರಾರಂಭ ಆಗುವಂತಹ ದೇಶಗಳಲ್ಲಿ ಸಾಕಷ್ಟು ಅವುಗಳು ಕಂಡು ಬರ್ತಾ ಇದೆ. ಹಾಗೆ ನಮ್ಮ ಕರ್ನಾಟಕದ ರಾಜಕಾರಣದ ಏನ್ ಕಂಡು ಬರುತ್ತೆ ಅನ್ನೋದಾದ್ರೆ